ಜಾಸ್ತಿ ಅಂತ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಬಿಟ್ಟಿದ್ರು ಅಂತೆ, ಅಂದರೆ ಅಲ್ಲಿ ಬಿಡ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿಗೆ ಕಾರು ಬೈಕೆಲ್ಲ ಬರ್ತಿತ್ತಂತೆ. ಆಕ್ಸಿಡೆಂಟ್ ಯಾರಪ್ಪ ಮಾಡ್ಕೊಂಡಿದ್ದು ಅವರು ಹುಲಿ ಹೋಗಿ ಅಟ್ಯಾಕ್ ಮಾಡಿದೆ ಅಂತ. ಇವಾಗ ಬಿಡ್ಸಕ್ಕಾಗಿಲ್ಲ. ಸ್ಟಾರ್ಟ್ ಆಗಿದೆ ಬೈದು ಗಾಡಿ. ಹಿಂಗೂ ಇಲ್ಲಿ ರೆಡಿ ಆಗೋದೊಂದು 10 ಮಿನಿಟ್ಸ್ ಆಗುತ್ತಂತೆ. ಅಷ್ಟರಲ್ಲಿ ನಾವು ಹೊಟ್ಟೆಗೆ ಏನಾದರೂ ಹಾಕೊಂಡ್ಬಿಡ್ತೀವಿ. ಯಾ ಟೈಮ್ ಮ್ಯಾನೇಜ್ ಮಾಡಬೇಕಲ್ಲ, ಅದಕ್ಕೆ ಹೋಗಿ ತಿಂಡಿ ತಿನ್ಕೊಂಡು ಆ್ಯಂಡ್ ಅದು ರೆಡಿ ಆದಮೇಲೆ ಬೈದು ಬೇಬಿ ಹೊರಡೋಣ, ಸ್ಟಾರ್ಟ್ ಮಾಡೋಣ. ರೋಡ್ ಉಪ್ಪಿಟ್ಟಾಗುತ್ತೆ. ಲೆಟ್ಸ್ ಗೋ ಅನ್ಕೋಲ್ಡ್. ಈಗ ಹೋಗ್ಬಿಟ್ಟು ತಿಂಡಿ ಮಾಡಿಬಿಟ್ಟು ಹೊರಡೋಣ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ರೆಕಾರ್ಡ್ ಮಾಡಿರೋದು 8 to 7 months ಬ್ಯಾಕು. ಆ್ಯಂಡ್ ಆಡಿಯೋ ಕ್ವಾಲಿಟಿಲಿ ಏನಾದರೂ ಕಮ್ಮಿ ಇದ್ದರೆ, ಕ್ವಾಲಿಟಿ ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಸನ್ನು ಎಂಜಾಯ್ ಮಾಡ್ತಿದ್ದೀರಾ ಅನ್ಕೋತೀನಿ. ಈ ವಿಡಿಯೋ ಅಪ್ಲೋಡ್ ಮಾಡಬೇಕಂತಿರಲಿಲ್ಲ, ಬಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಪ್ಲೋಡ್ ಮಾಡಿದ್ದೀನಿ. ನೀವು ಎಂಜಾಯ್ ಮಾಡ್ತಿದ್ದೀರಾ ಅನ್ಕೋತೀನಿ ವೀಡಿಯೋಸ್ನ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಬಂದಿರೋರು. ಟೇಕ್ ಕೇರ್ ಗೈಸ್, ವಿಡಿಯೋನ ನೋಡಿ ಕಂಪ್ಲೀಟಾಗಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಆಲ್ ಆರ್ ಫೈನ್. ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ, ಗೆಸ್ಟ್ ಮಾಡಿ, ಅಲ್ಲಿ ಯಾವಾಗಲೂ ಹಿಮ ಇರುತ್ತಂತೆ, ಯಾವಾಗಲೂ ಫಾಗ್ ಇರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಗೊತ್ತಿಲ್ಲ ನಮಗೂ. ಹೋಗ್ತಾ ಇದ್ದೀವಿ ಎಲ್ಲಿಪ್ಪ ಅಂದರೆ ಹಿಮವದ್ ಗೋಪಾಲಸ್ವಾಮಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಏ ಬಾಯ್, ಹಿಮವದ್ ಗೋಪಾಲಸ್ವಾಮಿ ಟೆಂಪಲಿಗೆ ಹೊರಡ್ತಾ ಇದ್ದೀವಿ. ಅದು ಬಂದ್ಬಿಟ್ಟು ಗುಂಡ್ಲುಪೇಟೆ ಹತ್ರ, ಮೈಸೂರಿಂದ ಲೈಕ್ 80 kilometers ಆಗುತ್ತೆ ಅಪ್ರಾಕ್ಸು. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಲೆಟ್ಸ್ ಗೋ. ಹೋಗ್ತಾ ಹೋಗ್ತಾ ಮಾತಾಡೋಣ. ಮಜಾ ಇರುತ್ತೆ ಅಂದ್ಕೊಂಡಿದ್ದೀನಿ ಬೆಟ್ಟ, ಯಾಕಂದರೆ ಯಾವಾಗಲೂ ಫಾಗ್ ಇರುತ್ತಂತೆ ಇವರು. ನೋಡೋಣ ಫಾಗ್ ಹೆಂಗಿರುತ್ತೆ ಅಂತ. ಲೆಟ್ಸ್ ಸಿ. ಬೇಗ ಹೊರಡಬೇಕಿತ್ತು, ಒಂಚೂರು ಅದಿದ್ದು ಸೀನ್ ಆಗ್ಬಿಟ್ಟು ಒಂಚೂರು ಲೇಟ್ ಆಯಿತು. ಎನಿ ಟೈಮಿಂಗೆ ಏನಾದ್ರು ಬೇಗ ಹೊರಡಬೇಕು ಅಂದ್ಕೊಂಡು ಲೇಟಾಗಿ ಹೊರಡ್ತೀವಿ. ಪರವಾಗಿಲ್ಲ, ಇವಾಗ ವೆದರೂ ಸ್ವಲ್ಪ ಕ್ಲೌಡಿ ಇದೆ. ಕ್ಲೌಡಿ ಇರೋದ್ರಿಂದ ಮೋಸ್ಟ್ಲಿ ಹಿಮ ಇರುತ್ತೆ. ಎಲ್ಲ ಲೈಕ್ ಫುಲ್ ವರ್ಷ ಎಲ್ಲ ಹಿಮ ಇರುತ್ತೆ. ಇದು ನೀವು ನೋಡಿರ್ಬೋದು ಚರ್ಚು, ಮೈಸೂರ್ದು ಹೊರಗಡೆ ಇರೋರು. ಚೆನ್ನಾಗಿದೆ ಚರ್ಚು, ಒಂದ್ಸರಿ ವಿಸಿಟ್ ಹಾಕಿ. ಮೈಸೂರು ಸೆಂಟ್ರಲ್ಲೇ ಇದೆ. ಟ್ರಾಫಿಕ್ ಸಿಗ್ನಲ್ ಒಂಥರ ಮೋಟೋ GP ರೇಸ್ ಇದ್ದಂಗೆ. ರೆಡ್ ಲೈಟಿಂದ ಗ್ರೀನ್ ಟರ್ನ್ ಆದ ತಕ್ಷಣ ಎಲ್ಲ ಅಂತ ಗೀಚ್ತಿರ್ತಾರೆ, ಆಕ್ಸಿಲೇಟರ್ ತಗೊಂಡು ಬಿಡ್ತಾ ಇರ್ತಾರೆ. ಮಜಾ ಇರುತ್ತೆ ಅಂದ್ಕೊಳ್ಳಿ. ಸಖತ್ ಕಾಣ್ತಾ ಇದೆ ಮಾತ್ರ ಇವತ್ತು. ಪರಿವಾಳಗಳೆಲ್ಲ ಹಾರಾಡ್ತಾ ಇದ್ದಾವಂಗೆ. ಮೈಸೂರು ಮಾತ್ರ ಬ್ಯೂಟಿ ಎಕ್ಸಿದೆ ಅಂತ. ಮೈಸೂರು ಪೀಸ್, ಆ್ಯಕ್ಚುಲಿ ಪೀಸ್ ಇದೆ ಬ್ರೋ. ಎಲ್ಲ ಕಡೆ ನೋಡಿ ಗ್ರೀನರಿ ನೋಡಿ, ಸ್ಟ್ಯಾಚ್ಯೂಸು, ಹಿಸ್ಟ್ರಿ ಇದೆ ಬ್ರೋ. ಊಟಿ ರೋಡ್ ಬಂದ್ವಿ. ಲೆಟ್ಸ್ ಗೋ. ಇಲ್ಲಿಂದ ಸ್ಟ್ರೈಟ್ ಗಾಯ್ಸ್, ಏನಿಲ್ಲ ಕರ್ವಿಲ್ಲ ಏನಿಲ್ಲ, ಸ್ಟ್ರೈಟ್ ಅಂದ್ಕೊಳ್ಳಿ. ಸ್ಟ್ರೈಟ್ ಹೊಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ನೋಡಿ ನಮ್ಮದು ಚಾಮುಂಡಿ ಬೆಟ್ಟ. ಈ ವ್ಯೂ ಮಾತ್ರ ಮಸ್ತಿದೆ ನೋಡಿ. ಅಲ್ಲಿ ಚಾಮುಂಡಿ ಬೆಟ್ಟ ಇದೆ, ರೋಡು ಅರ್ಲಿ ಮಾರ್ನಿಂಗು. ಇದ್ರಕ್ಕಿನ್ನ ಬೇಕಾಗೋರು ಅರ್ಲಿ ಮಾರ್ನಿಂಗ್ ಬೆಟ್ಟ. ದೇವ್ರದಲ್ಲಿ ಪ್ಯಾಲೇಸ್ ಕಾಣಿಸ್ತಿದೆ ನೋಡಿ ಬೆಟ್ಟದ ಮೇಲೆ. ಅದು ನೋಡೋಣ ಒಂದ್ಸರಿ, ಯಾವ್ದಾದ್ರು ತೋರಿಸ್ತೀನಿ. ನೀವೇ ವೈಬು.
ಒಂದು ಯಾವುದೋ ಟೆಂಪಲ್ ಇದೆ, ಚೆನ್ನಾಗಿದೆ. ಇಲ್ಲಿ ಹೋಗಿಲ್ಲ ಬಟ್ ಚೆನ್ನಾಗಿದೆ. ಧೀರ 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 ಧೀರ. ಬಾಯ್ ಅಂತ ಸೈಕ್ ಶಿಷ್ಯಗಳೇ ಸೀನ್ ಮಾಡೋದು ರೋಡ್ಗಳಲ್ಲಿ. ಇನ್ನೇನು ಗುರು, ಯಾರಾದರೂ ಐಡಿಯಾ ಇರುತ್ತೆ ಹಿಂಗೆ ಗೊತ್ತಿರ್ತಾರೆ ಅಂತ. ಈಗ ಕಮ್ಮಿಲಿದ್ದರೆ ಕಂಟ್ರೋಲ್ ಮಾಡ್ತಾರೆ, ಜೋರಾಗಿ ಯಾರಾದ್ರು ಬರ್ತಿರ್ತಾರೆ, ಹಂಗೆ ಅಡ್ಡ ಬಂದ್ಬಿಟ್ಟು ಅದೋ ಅಡ್ಡ ಹೊಡಿತಾವ್ರೆ, ಅವಾಗ ಸೈಕ್ ಆಗುತ್ತಾನೆ. ಇದು ಚಾಮುಂಡಿ ಬೆಟ್ಟನೇ, ಅದ್ರ ಕಂಟಿನ್ಯೂಷನ್ ಅನ್ಸುತ್ತಿದ್ದು. ಚಾಮುಂಡಿ ಬೆಟ್ಟಕ್ಕೆ ಸೇರುತ್ತೆ ಇದನ್ನು. ಲೆಟ್ಸ್ ಗೋ ಆ್ಯಂಡ್ ಗೆಟ್ ಇಟ್. ಮೈಸೂರು ವೆದರ್ ಹಂಗೆ ಅನ್ಸುತ್ತೆ ಬ್ರೋ, ಕೂಲಾಗಿರುತ್ತೆ ಯಾವಾಗಲೂ. ಅದರಲ್ಲಿ ಬೈಕ್ ರೈಡ್ ಮಾಡೋದಂದ್ರೆ ಇನ್ನೂ ಮಸ್ತ್ ಅನ್ಕೊಳ್ಳಿ. ಆ್ಯಂಡ್ ನನಗೆ ಮೋಟೋ ವ್ಲಾಗ್ ಮಾಡಬೇಕು ಅಂತ ಏನಕ್ಕೆ ಅನಿಸಿದ್ದು ಅಂದರೆ, ನನಗೆ ಬಂದ್ಬಿಟ್ಟು ರೈಡಿಂಗ್ ಅಂದರೆ ಸಖತ್ ಇಷ್ಟ, ಓಕೆನಾ. ಆ್ಯಂಡ್ ಒಂದೊಂದು ಸಾರಿ ಸೋಲೋ ಹೋಗ್ತಿರ್ತೀವಿ, ಅವಾಗೆಲ್ಲ ಈಗ ಹೆಂಗೆ ಗೊತ್ತಾ, ಹಿಂಗೆ ಮೋಟೋ ವ್ಲಾಗ್ ಮಾಡ್ಕೊಂಡು ಹೋದರೆ ನೀವು ನಮ್ಮ ಜೊತೆ ಕಂಪ್ನಿ ಇದ್ದೀರಾ ಅನಿಸುತ್ತೆ. ಆ್ಯಂಡ್ ನಿಮಗೂ ನೋಡೋಕ್ಕೂ ಖುಷಿ ಆಗುತ್ತೆ. ಒಂದು ವಾಟ ಎಕ್ಸ್ಪೀರಿಯನ್ಸ್, ಅದನ್ನು ನಿಮಗೂ ಶೇರ್ ಮಾಡಬೇಕಂತ ಅಷ್ಟೇ. ಇವೆಲ್ಲ ಆಕ್ಸಿಡೆಂಟ್ ಆಗಿದೆಯೋ ಏನೋ, ಸಿಗ್ನಲಲ್ಲಿ ಆಕ್ಸಿಡೆಂಟ್ ಯಾರಪ್ಪ ಮಾಡ್ಕೊಂಡಿದ್ದು ದೇವರು. ಆಕ್ಸಿಡೆಂಟೋ ಏನೋ ಗೊತ್ತಿಲ್ಲ, ಏನೋ ಸೀನ್ ಆಗಿದೆ, ಕಾಪ್ಸ್ ಎಲ್ಲ ಇದ್ದಾರೆ. ಲೈಕ್ ಸಿಗ್ನಲಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ, 5 4 3 2 ಅಂತ ಸಿಗ್ನಲಲ್ಲಿ ಕೌಂಟಿಂಗ್ ಇರುತ್ತಲ್ಲ, ಅವಾಗ ಏನಾಗ್ಬಿಡುತ್ತೆ ಅಂದರೆ ಪಾಸ್ ಆಗ್ಬಿಡೋಣ ಸಿಗ್ನಲ್ ಇದು ರೆಡ್ ಆಗೋ ಅಷ್ಟರಲ್ಲಿ ಅಂತ ನುಗ್ಬಿಡ್ತಾರೆ. ಸಡನ್ನಾಗಿ ರೆಡ್ ಆಗೋಡುತ್ತೆ. ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ಪಕ್ಕದ ಲೈನವರು ಬಂದುಬಿಡ್ತಾರೆ. ಅವ್ರು ಬಂದ್ಬಿಟ್ಟು ಸೀದಾ ಕ್ರಾಸ್ ಕನೆಕ್ಷನ್ ಆಗ್ಬಿಟ್ಟು ಅಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಇರುತ್ತೆ. ಯಾರೂ ಇಲ್ಲಾಂದರೆ ನುಗ್ಗಿಸ್ಬಿಡಿ. ಅದು ಬಿಟ್ಟು ಬ್ಯುಸಿ ರೋಡಲ್ಲಿದ್ದಾಗೆಲ್ಲ ನುಗ್ಸೋ ಟ್ರೈ ಮಾಡಿಬಿಡಿ, ಸ್ವಲ್ಪ ರಿಸ್ಕಿ ಇರುತ್ತೆ ಅಷ್ಟೇ. ಮನೇಲೇ ಕುತ್ಕೊಂಡು ವೆಬ್ ಸೀರೀಸ್ ನೋಡೋಕ್ಕಿನ್ನ ಹೋಗೋಣ ಬ್ರೋ ಹೊರಗಡೆ. See the constellations, they remind me that this life cannot be lost. One eternity later. ಸರ್ ನಿಮ್ಮ ರಿವ್ಯೂ ಹೇಳಿ, ಏನು ಅನಿಸ್ತಾ ಇದೆ? ನೀವು ಕ್ವಶನೇ ಕೇಳಿಲ್ಲ ಸರ್ ಏನು ಅನಿಸ್ತಾ ಇದೆ? ಹಿಮವದ್ ಗವಾಕ್ಷ ಹಿಮ ಆಯ್ತು. ಇನ್ನು ಬೆಳಗ್ಗೆ ಏನೋ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಇನ್ನೂ ಹೋಗಿಲ್ಲ ನಾವು. ಬೆಳಗ್ಗೆ 10 ಗಂಟೆಯಿಂದ ಕಾಯ್ತಾ ಇದ್ದೀವಿ. ತುಂಬಾನೇ ಅವ್ಯವಸ್ಥಿತ ಆಗ್ಬಿಟ್ಟಿದೆ ಸರ್. ಹೇಳ್ಬಿಡಿ. ಚೆನ್ನಾಗಿದೆ. ಆದಷ್ಟು ವೀಕೆಂಡ್ನ ಅವಾಯ್ಡ್ ಮಾಡಿ. ಸೊ ವೀಕ್ ಡೇಸಲ್ಲಿ ಬಂದು ಒಳ್ಳೆಯ ಪ್ರದೇಶನ ನೋಡ್ಕೊಂಡೋಗಿ, ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ, ಪರಿಸರವನ್ನು ಕಾಪಾಡಿ. ಸರ್ ಏನು ಸಿಗ್ಬೋದು ಅನ್ಕೋತಿದ್ರ ಮೇಲೂಟ? ದರ್ಶನ ಸಿಗ್ಬೋದು ಅಂತವ್ರೆ. ಇಷ್ಟು ದೂರ ಬಂದಾದ್ಮೇಲೆ ಏನು ಕೊಟ್ಟರು ತಿನ್ನಕ್ಕೆ ನಾವು ರೆಡಿ ಇದ್ದೀವಿ. ಗುರು ಅಟ್ಟಾಸ್ಕೊಂಡಿದ್ದೀವಿ ಗುರು, ಹೊಟ್ಟೆ ಪ್ರಸಾದ ಕಣ್ಣು ಹೊತ್ಕೊಂಡು ತಿನ್ಕೊಂಡು ಹೋಗ್ತೀವಿ. ಓಕೆ ಥ್ಯಾಂಕ್ ಯು. ವೀಕೆಂಡಲ್ಲಿ ಬರೋದು ಅವಾಯ್ಡ್ ಮಾಡಬೇಕು. ಮಾಮೂಲಿ ವರ್ಕಿಂಗ್ ಡೇಸಲ್ಲಿ ಬಂದರೆ ಸ್ವಲ್ಪ ಫ್ರೀ ಇರುತ್ತೆ. ಆ್ಯಂಡ್ ಇಲ್ಲಿಂದ ಬಸ್ಸಲ್ಲೇ ಹೋಗಬೇಕು, ನೋ ಅದರ್ ಆಪ್ಷನ್ಸ್. ಬಸ್ ತೊಗೊಬೇಕು, ಬಸ್ಸಲ್ಲೇ ಹೋಗಬೇಕು. ಲೆಟ್ಸ್ ಗೋ.
ಎಲ್ಲ ಚೆನ್ನಾಗಾಯಿತು, ಚೆನ್ನಾಗಿದೆ. ಹೋಗಿ ನೋಡ್ಕೊಂಡು ಬನ್ನಿ. ಒಳ್ಳೆ ವ್ಯೂ ಆ್ಯಂಡ್ ಪ್ರಸಾದ ಇನ್ನೇನು ಬೇಕು ಹೇಳಿ ಅಲ್ಲ. ವೇಣುಗೋಪಾಲಸ್ವಾಮಿ ಟೆಂಪಲ್ನ ದಕ್ಷಿಣ ಗೋವರ್ಧನಗಿರಿ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಕೃಷ್ಣ ಫ್ಯಾಮಿಲಿ ಸಮೇತ ನೆಲೆಸಿರೋದು. ರುಕ್ಮಿಣಿ ಮತ್ತು ಸತ್ಯಭಾಮ, ಗೋಪಿಕಾಸ್ತ್ರೀಯರು ಮತ್ತು ಹಸುಗಳು ಎಲ್ಲ ಸಮೇತ ನೆಲೆಸಿರೋದು. ಇಲ್ಲಿ ವರ್ಷದ ಎಲ್ಲ ಟೈಮಲ್ಲೂ ಹಿಮ ಇರುತ್ತಂತೆ ಫುಲ್ಲು. ಈ ದೇವಸ್ಥಾನ ಸುತ್ತ ಹಿಮ ಕವರ್ ಆಗೇ ಇರುತ್ತೆ ಯಾವಾಗೂ. ಇಲ್ಲಿ ಸಪ್ತ ಋಷಿಗಳು ಬಂದು ಪೂಜೆ ಮಾಡಿ ಹೋಗ್ತಾರೆ ಈಗಲೂ ಅಂತ ನಂಬಿಕೆ ಇದೆ. ಆಮೇಲೆ ಇದು ಬಂದ್ಬಿಟ್ಟು 4700 ಫೀಟ್ ಹೈಟ್ ಇದೆ ಸೀ ಲೆವೆಲಿಂದ. ಆಮೇಲೆ ಸುತ್ತ ಹಿಮ ಕವರ್ ಆಗಿದೆ, ನೋಡ್ಬೋದು. ನಾವು ಬಂದಾಗೆಲ್ಲ ಫುಲ್ಲು ಸುತ್ತ ಹಿಮ ಇತ್ತು, ಇವಾಗೆಲ್ಲೋ ಕಮ್ಮಿ ಆಗಿದೆ. ನಾವು ಬಂದಾಗ ಬಸ್ಸಿಂದ ಬರಬೇಕಾದ್ರೆ ಕೆಳಗಡೆ ಬಿಸಿಲಿತ್ತು, ಇದು ಬರ್ತಾ ಫುಲ್ಲು ಮಳೆ ಮತ್ತು ಹಿಮ ಕವರ್ ಆಗಿತ್ತು. ಸಖತ್ತಾಗಿದೆ ವ್ಯೂ ಮಾತ್ರ. ಫಾಗ್ ಸ್ವಲ್ಪ ಕಮ್ಮಿ ಆಗಿದೆ, ನಾವು ಬಂದಾಗ ಹೆವಿ ಇತ್ತು, ನೋಡ್ತಾ ಇರ್ಬೋದು ನೀವು. ಇಲ್ಲಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರುತ್ತೆ, ಇದಿರಲ್ಲ. ಲೈಕ್ ನೀವು ಗಾಡಿ ತೊಗೊಂಡು ಬರೋಕ್ಕೆಲ್ಲ ಆಗಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ KSRTC ಬಸ್ ಇರುತ್ತೆ. ಬಸ್ಸಲ್ಲಿ ನೀವು ಟ್ರಾವೆಲ್ ಮಾಡಬೇಕು. ಕೆಳಗಡೆ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಬರಬೇಕು. KSRTC ಬಸ್ ಇದೆ ನೋಡಿ. ಸಫಾರಿನೇ ಇದೆ ಅನಿಸುತ್ತೆ. ನಾವು KSRTC ಬಸ್ಸಲ್ಲೇ ಬಂದಿದ್ದು. ಸಫಾರಿ ಬರೋರು ಸಫಾರಿ ಬರ್ಬೋದು ಅನಿಸುತ್ತೆ, ಐ ಡೋಂಟ್ ನೋ. ಬಟ್ ಬಸ್ಸಲ್ಲಿ ಬರಬೇಕು. ಆ್ಯಂಡ್ ಇದು ಬಂದುಬಿಟ್ಟು ದೇವಸ್ಥಾನ. ಇಲ್ಲಿಂದ ದೇವಸ್ಥಾನ ಶುರು ಆಗುತ್ತೆ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು, ಒಳ್ಳೆ ವ್ಯೂ ಪಾಯಿಂಟ್ ಮಾತ್ರ ಮಸ್ತಿದೆ. ಇದನ್ನು ದಾಟ್ ಹೋಗೋಂಗಿಲ್ಲ. ಲೈಕ್ ಫೆನ್ಸ್ ಹಾಕಿದ್ದಾರೆ ನೋಡಿ, ಇಲ್ಲಿ ಫೆನ್ಸ್ ಹಾಕಿದ್ದಾರೆ. ಈ ಫೆನ್ಸ್ ಬಿಟ್ಟು ಆ ಕಡೆ ಹೋಗೋಂಗಿಲ್ಲ. ಆ ಕಡೆ ಹೋಗೋಂಗಿದ್ದರೆ ಮಸ್ತ್ ಇರ್ತಿತ್ತು ಮಾತ್ರ. ಬಟ್ ಇಲ್ಲಿಂದ ನೋಡೋಕ್ಕೂ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ವ್ಯೂ ಪಾಯಿಂಟು ನೋಡ್ಬೋದು ನೀವು. ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಆ್ಯಂಡ್ ಫೆನ್ಸ್ ಹಾಕಿರೋದ್ರಿಂದ ಸ್ವಲ್ಪ ಮಜಾ ಇರ್ತಿತ್ತು ಬ್ರೋ. ಅಲ್ಲೆಲ್ಲ ಬಿಟ್ಟಿದ್ರೆ ಮಜಾ ಇರ್ತಿತ್ತು. ಬಿಕಾಸ್ ವೈಲ್ಡ್ ಅನಿಮಲ್ಸ್ ಜಾಸ್ತಿ, ಪ್ರಾಣಿಗಳು ಜಾಸ್ತಿ ಅಂತ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಫಸ್ಟ್ ಬಿಡ್ತಿದ್ರಂತೆ, ಅಂದರೆ ಅಲ್ಲಿಗೆ ಬಿಡ್ತಿರೋ ಇಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಕಾರು ಬೈಕೆಲ್ಲ ಬರ್ತಿತ್ತಂತೆ. ಆದರೆ ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ. ಗೌರಿಯಪ್ಪ ಅಂತ ಹುಲಿ ಅಟ್ಯಾಕ್ ಮಾಡಿರೋದು. ಅವರು ಜಮೀನಲ್ಲಿ ಕೆಲಸ ಮಾಡ್ತಿರೋರು. ಹಸು ಕಟ್ಟಾಕ್ತಿತ್ತು ಮಾಮೂಲಿ, ಕಾಡಂಚಲಿ ಜಮೀನು ಇರೋದು. ಹೌದೌದು. ಆ ಸೈಡಲ್ಲಿ ಹಸು ಕಟ್ಟಾಕ್ಬಿಟ್ಟು ಜಮೀನು ಕೆಲಸ ಮಾಡ್ತಿರೋ ಈ ಹುಲಿ ಹೋಗಿ ಅಟ್ಯಾಕ್ ಮಾಡಿದೆ ಅಂತ. ಇವಾಗ 1 ಗಂಟೆ ಒಳಗಡೆ ಆಗಿದ್ದಾಳೆ. ಅಟ್ಯಾಕ್ ಮಾಡಿ ಅವರು ನೋಡ್ಕೊಂಡ್ಬಿಟ್ರೆ, ನೋಡ್ಕೊಂಡು ಓಡ್ ಬಂದು ಹಸು ಬಿಡ್ಸಕ್ಕಂತ ಬಂದು ಟ್ರೈ ಮಾಡಿ ಹಸು ಬಿಡ್ಸಕ್ಕಾಗಿಲ್ಲ. ಅವ್ರ ಹಸನೇ ಬಿಡ್ಸಕ್ಕೆ ಹೋದ್ರ ಹುಲಿ ಇದ್ರೆ ಹುಲಿ ಇದ್ರು ಹಸುಗಳು ಪ್ರಾಣ ಅಲ್ಲ, ಬಿಡ್ಸಕ್ಕಾಗಿಲ್ಲ. ಮಚ್ಚಲ್ಲಿ ಹೊಡೆದಿದ್ದಾರೆ. ಅದಕ್ಕೆ ಏನಂತ ಏನೂ ಆಗೋದಿಲ್ಲ. ಭಯ ಬಿದ್ದು ಹಂಗೂ ಹೊಂಟೋಗಿದೆ. ಅವ್ರಿಗೆ ಈ ಸೈಡ್ ಹೊಡೆದು ಎಲ್ಲ ಅಡ್ಮಿಟ್ ಮಾಡಿದ್ದಾರೆ. ಇವಾಗ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಒಂದು ಹಸು ಹೋಗಿದೆ, ಹಸು ಡೆತ್ ಆಗಿದೆ. ಇಲ್ಲಿ ನೀವೆಲ್ಲ ಓಡಾಡ್ತಿರ್ತೀರಲ್ಲ, ಇಲ್ಲೂ ನೋಡ್ತೀರಾ? ಇಲ್ಲೂ ರೋಡಿಗೆ ಬರೋ ನಾನು ಇನ್ನೊಂದು ಈಗ 9 ವರ್ಷದಲ್ಲಿ ನೀವೇನಾದ್ರೂ ರೋಡಲ್ಲಿ ನೋಡಿದ್ರೆ? ಅಲ್ಲ, ಇದಕ್ಕಿಂತ ಮೊದಲು ಒಂದ್ಸಲ ನಮ್ಮ ಜಮೀನಲ್ಲಿ ಇದೇ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ RF ಅಂತ ಅವರಿದ್ರು. ಅವ್ರು ನಾನೇ ಬಿಡಿಸಿದ್ದೀನಿ ಹುಲಿ ಕೈಯಿಂದ. ಹೌದಾ? ಹುಲಿ ಕೈಯಿಂದ ನಾನು ಬಿಡಿಸಿದ್ದೀನಿ ಅವ್ರನ್ನ. ಅವಾಗ ಅಂದ್ರೆ ಇಲ್ಲ ಆ ಥರ ಇಲ್ಲ, ಆ ಥರ ಇಲ್ಲ. ಹೆಂಗಂತಂದ್ರೆ ನಮ್ಮ ಜಮೀನು ಹುಲಿ ಇತ್ತು. ನಮ್ಮ ಬ್ರದರ್ ಫೋನ್ ಮಾಡೋದು, ಹಿಂಗೆ ಹುಲಿ ಇದೆಯಪ್ಪ ಇಲ್ಲಿ ಜಮೀನಲ್ಲಿ ಅಂತ. ಆಗ ನಾವೇನು ಮಾಡಿದ್ವಿ, ಫೋನ್ ಇಲ್ಲಿ RF ಮತ್ತು ಫಾರೆಸ್ಟ್ ಫೋನ್ ಮಾಡಿದೆ ನಾನು. ಸರ್ ಹಿಂಗೆ ನಮ್ಮ ಜಮೀನಲ್ಲಿ ಹುಲಿ ಐತೆ ಬನ್ನಿ ಅಂತ. ಅವು ವೆಪನ್ಸ್ ಏನಿಲ್ಲ, ಸುಮ್ಮನೆ ಹಂಗೆ ಮಾಮೂಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು RF ಮತ್ತು ಫಾರೆಸ್ಟು ನಮ್ಮೂರ 4-5 ಜನ ಹೋದ್ರೆ ಅದು ಹೆಜ್ಜೆ ಗುರ್ತಿತ್ತು. ಗುರ್ತಲ್ಲಿ ನೋಡ್ಕೊಂಡು ಇದು ಒಂದು ದೊಡ್ಡದೊಂದು ಹಳ್ಳ ಇತ್ತು. ಹಳ್ಳದಲ್ಲಿ ಇದೆ ಅದು. ಏನೋ ಒಂದು ಪ್ರಾಣಿ ಏನೋ ತಿಂತಿತ್ತು. ಅದು ಹೋಗಿದೆ. ನಾವು ಇದು ಹೆಜ್ಜೆ ನೋಡ್ಕೊಂಡು ಹೋಗಿ ಎಷ್ಟು ಜನ ಹೋಗಿರಿ ಸರ್ ನೀವು? ನಾವು ಒಂದು 5-6 ಜನ ಇದ್ದೀವಿ. ನಮ್ಮವರು ಎಲ್ಲ ಆಯುಧಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೀರಾ ನೀವು? ನಾವು ಈ ವೆಪನ್ಸ್ ಏನಿಲ್ಲ, ಸುಮ್ಮನೆ ಕೈಯಾಗೆ ಬರೇ ಕೈಯಲ್ಲ ಹೋಗಿ ಹಳ್ಳದಲ್ಲಿ ಅದು ಹುಲಿ ಇತ್ತು. ಹೋಗಿ ಇಲ್ಲಿರ್ಬೋದೇನಂತ ಒಂದು ಊಹೆ ಅಷ್ಟೇ. ನಮಗೆ ಹಳ್ಳದಲ್ಲಿ ಇರ್ಬೋದು ಅಂತ ಒಂದು ಊಹೆ ಮಾಡಿದ್ರು ಅಷ್ಟೇ. ಕರೆಕ್ಟಾಗಿ ಅಲ್ಲೇ ಇತ್ತು. ಆಮೇಲೆ ಬಿಟ್ಟೇಟಿಗೆ ಎಲ್ಲ ಓಡ್ಬಿಟ್ರಪ್ಪ. RF ಭಾಳ ಸ್ಮೂತ್ ಪಾರ್ಟಿ ಒಂದು ಜಿಗದೇಟಿಗೆ ಮಕ್ಕಳಂಗೆ ಇದ್ರು. ಹಿಂದೆ ನೋಡ್ಬಿಡ್ತಾವ್ರಿ. ನಾನು ಪಕ್ಕದಲ್ಲೇ ಇದ್ದೆ. ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ನನಗೂ ಪ್ರಾಣವೇ, ಓಡಕ್ಕಾಗಲ್ಲ. ಏನಾದ್ರು ಮಾಡೋಣ ಪಕ್ಕದಲ್ಲಿ ಜಸ್ಟ್ ಬರೀ ಒಂದೇ 1 ಮೀಟರ್ ಅಷ್ಟೇ. ಹಿಂಗೆ ಐತೆ ಇದೆ
ಏನೋ ಟ್ರೈ ಮಾಡಿ ಆಗ ಬಿಟ್ಟು ಓಡ್ಬಿಡ್ತು ಒಳಗೆ ಅಳದೊಳಗೆ ಅದೇ ಮಕ್ಕ ಅವ್ನು ಎತ್ತಿ ಗಮನಕ್ಕೆ ಹಾಕೊಂಡ್ರು ನಾನು ಜೀಪ್ ಹೋಯ್ತು ಅವಾಗ ಅದೇ ಜೀಪ್ ತಗೊಂಡು ಹಾಕಿ ಅವರಿಗೆ ಅವರು ಚೆನ್ನಾಗಿದ್ದಾರೆ ಅವರು ಈಗ ಚೆನ್ನಾಗಿದ್ದಾರೆ ಈಗ ಅಂದರೆ ಅದು ಹಿಂಗೆ ಬಿದ್ದಿರೋ ಅವರು ಫುಲ್ ಏಟ್ ಆಗ್ಬಿಡೋದು ಎದುರು ಇಲ್ಲಿ ಅದು ಹಿಂಗೆ ಕೆಳಗಡೆ ಮೊಕಣ ಬಿದ್ರಲ್ಲ ಅವಾಗ ಏನು ಮತ್ತೆ ಹಿಂದ್ಗಡೆಗೆ ಹೊಡಿತು ಈಗೇನಿಲ್ಲ ವಾಶ್ ಆಯ್ತು. I see the constellations. They remind me that this life cannot be lost forever. I watch my generation